ಮೊಹಮ್ಮದ್ ಗಜನಿ 1000 ವರ್ಷಗಳ ಹಿಂದೆ ಸೋಮನಾಥ್ ಮೇಲೆ ದಾಳಿ ಮಾಡಿದ. ಯಾರ್ಯಾರು ಎಷ್ಟೆಷ್ಟು ಸಾರಿ ದಾಳಿಯನ್ನ ಮಾಡಿದರೂ ಕೂಡ ಯಾವ ದಾಳಿಗೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಆಗದೆ ಎದ್ದು ನಿಂತಿದ್ದೇ ಈ ಸೋಮನಾಥ ಮಂದಿರ. ಮೊಹಮ್ಮದ್ ಗಜನಿ ದಾಳಿ ಮಾಡಿ 1000 ವರ್ಷ ಆಯಿತು. 1000 ವರ್ಷದ ಬಳಿಕ ಆ ಪುಣ್ಯ ಭೂಮಿ ಹೊಸ ದಾಖಲೆಯನ್ನ ಬರೆದಿರೋದು. ಸೋಮನಾಥ ಸ್ವಾಭಿಮಾನ ಪರ್ವದಲ್ಲಿ ಪ್ರಧಾನಿ ಮೋದಿ ಅವರು ಭಾಗಿಯಾಗಿದ್ದಾರೆ. ನಿನ್ನೆ ವಿಶೇಷ ಓಂಕಾರ ಮಂತ್ರವನ್ನ ಪ್ರಧಾನಿ ಮೋದಿ ಅವರು ಪಠಿಸಿದರು. ಸೋಮನಾಥದಲ್ಲಿ ಸೋಮನಾಥ ದೇಗುಲಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಯೋಧರು ಎಷ್ಟೋ, ಅಂಥವರನ್ನ ನೆನೆಯುವ ಕೆಲಸ. ಆ ಯೋಧರ ಸ್ಮರಣಾರ್ಥವಾಗಿ ಈ ಸ್ವಾಭಿಮಾನ ಪರ್ವ ನಡೆದಿದೆ. ಸೋಮನಾಥ ದೇವಾಲಯದ ಮೇಲೆ 1026ರಲ್ಲಿ ಮೊದಲ ಬಾರಿಗೆ ದಾಳಿ ನಡೆಯಿತು. ದಾಳಿ ಮಾಡಿ ಜ್ಯೋತಿರ್ಲಿಂಗವನ್ನ ನಾಶಪಡಿಸಿದ್ದು ಇದೇ ಮೊಹಮ್ಮದ್ ಗಜನಿ. ಇವತ್ತಿಗೆ ಆ ಭೀಕರ ದಾಳಿ ನಡೆದು ಬರೋಬ್ಬರಿ 1000 ವರ್ಷ. ದಾಳಿ ಮಾಡಿದವರು, ಆ ಸಂತತಿಯವರು, ಆ ಸಿದ್ಧಾಂತಗಳನ್ನ ಇಟ್ಕೊಂಡವರು, ಆ ವಂಶಾವಳಿ ಎಲ್ಲೆಲ್ಲ. ಆದರೆ ಜ್ಯೋತಿರ್ಲಿಂಗ ಇಂದಿಗೂ ಕೂಡ ನಮ್ಮೆಲ್ಲರ ಮಧ್ಯೆ ಪ್ರಸ್ತುತ. ಅದೇ ಆ ಕ್ಷೇತ್ರದ ಶಕ್ತಿ. ಕುಮಾರಪಾಲ ಅನ್ನುವಂಥವ್ರು ಈ ಜ್ಯೋತಿರ್ಲಿಂಗವನ್ನ ಪುನರ್ ನಿರ್ಮಾಣ ಮಾಡಿದ್ರು 1143ರಿಂದ 72ರ ಅವರ ಆಡಳಿತದ ಅವಧಿಯಲ್ಲಿ. ಗಜನಿ ಬಂದು ನಾಶ ಮಾಡಿದ ನಂತರ 1299ರಲ್ಲಿ ಖಿಲ್ಜಿ ಸೇನೆಯಿಂದ 2ನೇ ಸಲ ದಾಳಿಯಾಗುತ್ತೆ. ಮತ್ತೆ ಲೂಟಿ ಮಾಡುವಂತ ಕೆಲಸ ಆಗುತ್ತೆ. 1308ರಲ್ಲಿ ಸೌರಾಷ್ಟ್ರದ ರಾಜರಿಂದ ಮತ್ತೆ ಪುನರ್ ನಿರ್ಮಾಣ ಆಗುತ್ತೆ ಅದೇ ಸೋಮನಾಥ ಮಂದಿರ. 1395ರಲ್ಲಿ ದೆಹಲಿ, ಗುಜರಾತ್ ಮುಸ್ಲಿಂ ಸುಲ್ತಾನರು ಮತ್ತೆ ದಾಳಿಯನ್ನ ಮಾಡ್ತಾರೆ. ಬರೋಬ್ಬರಿ 17 ಬಾರಿ ದಾಳಿ ಮಾಡಿದ್ದು ಈ ಮೊಹಮ್ಮದ್ ಗಜನಿ. ಎಷ್ಟೇ ಬಾರಿ ಲೂಟಿ ಮಾಡಿದ್ರು, ಎಷ್ಟೇ ಬಾರಿ ದಾಳಿ ಮಾಡಿದ್ರು, ತಲೆ ಎತ್ತಿ ನಿಂತಿದ್ದು ಇದೇ ಸೋಮನಾಥ ದೇಗುಲ. ಇದೇ ಸೋಮನಾಥ ದೇಗುಲದ ಈ ವಿಶೇಷತೆಯಿಂದ ಅಲ್ಲಿ ಸ್ವಾಭಿಮಾನಿ ಪರ್ವ ಮಾಡ್ತಾ ಇದ್ದಾರೆ. ಎಲ್ಲಾ ಭೋಲೆನಾಥನ ಶಕ್ತಿ. ಯಾರು ಎಷ್ಟೇ ದಾಳಿ ಮಾಡಿದರೂ ಕೂಡ ಸೋಮನಾಥ ಎಲ್ಲರಿಗೂ ಕೃಪಾ ಕಟಾಕ್ಷವನ್ನ ನೀಡ್ತಾ ಗಟ್ಟಿಯಾಗಿ ನೆಲೆಯೂರಿರುವಂಥದ್ದು. ಯಾರ್ಯಾರು ದಾಳಿ ಮಾಡಿದ್ರೋ ಅವರಿಗೆ ತಕ್ಕ ಶಾಸ್ತಿಯೂ ಕೂಡ ಈ ಕಾಲಮಾನದಲ್ಲಿ ಆಯ್ತು. ನೀವು ಮೊಹಮ್ಮದ್ ಗಜನಿಯಿಂದ ಹಿಡಿದು ದೆಹಲಿಯ ಸುಲ್ತಾನರು ಮತ್ತೆ ಎಲ್ಲ ಯಾರ್ಯಾರು ದಾಳಿ ಮಾಡಿದ್ರೋ ಅಲ್ಲಿಂದ ಇಲ್ಲಿವರೆಗೂ ದಾಳಿ ಮಾಡಿದವರಿಗೆ ಸರಿಯಾದ ಉತ್ತರವೂ ಸಿಕ್ಕಿದೆ. ಸೋಮನಾಥ ಮಂದಿರ ಪುನರ್ ನಿರ್ಮಾಣವೂ ಕೂಡ ಆಗಿದೆ. ಅದೆಲ್ಲದರ ದ್ಯೋತಕ ನೆನಪು ಸ್ಮರಣಾರ್ಥವಾಗಿ ಇವತ್ತು ಈ ರೀತಿಯ ಅದ್ಭುತ ಕಾರ್ಯಕ್ರಮವನ್ನ ಪ್ರಧಾನಿ ಮೋದಿ ಅವರು ಅಲ್ಲಿ ನಡೆಸಿದ್ದಾರೆ. ಇನ್ನು ನೆಕ್ಸ್ಟ್, ಮೊಹಮ್ಮದ್ ಗಜನಿ 1000 ವರ್ಷಗಳ ಹಿಂದೆ ಸೋಮನಾಥ ಮೇಲೆ ದಾಳಿ ಮಾಡಿದ. ಯಾರ್ಯಾರು ಎಷ್ಟೆಷ್ಟು ಸಾರಿ ದಾಳಿಯನ್ನ ಮಾಡಿದರೂ ಕೂಡ ಯಾವ ದಾಳಿಗೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಆಗದೆ ಎದ್ದು ನಿಂತಿದ್ದೇ ಈ ಸೋಮನಾಥ ಮಂದಿರ. ಮೊಹಮ್ಮದ್ ಗಜನಿ ದಾಳಿ ಮಾಡಿ 1000 ವರ್ಷ ಆಯಿತು. 1000 ವರ್ಷದ ಬಳಿಕ ಆ ಪುಣ್ಯ ಭೂಮಿ ಹೊಸ ದಾಖಲೆಯನ್ನ ಬರೆದಿರೋದು. ಸೋಮನಾಥ ಸ್ವಾಭಿಮಾನ ಪರ್ವದಲ್ಲಿ ಪ್ರಧಾನಿ ಮೋದಿ ಅವರು ಭಾಗಿಯಾಗಿದ್ದಾರೆ. ನಿನ್ನೆ ವಿಶೇಷ ಓಂಕಾರ ಮಂತ್ರವನ್ನ ಪ್ರಧಾನಿ ಮೋದಿ ಅವರು ಪಠಿಸಿದರು. ಸೋಮನಾಥದಲ್ಲಿ ಸೋಮನಾಥ ದೇಗುಲಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಯೋಧರು ಎಷ್ಟೋ, ಅಂಥವರನ್ನ ನೆನೆಯುವ ಕೆಲಸ. ಆ ಯೋಧರ ಸ್ಮರಣಾರ್ಥವಾಗಿ ಈ ಸ್ವಾಭಿಮಾನ ಪರ್ವ ನಡೆದಿದೆ. ಸೋಮನಾಥ ದೇವಾಲಯದ ಮೇಲೆ 1026ರಲ್ಲಿ ಮೊದಲ ಬಾರಿಗೆ ದಾಳಿ ನಡೆಯಿತು. ದಾಳಿ ಮಾಡಿ ಜ್ಯೋತಿರ್ಲಿಂಗವನ್ನ ನಾಶಪಡಿಸಿದ್ದು ಇದೇ ಮೊಹಮ್ಮದ್ ಗಜನಿ. ಇವತ್ತಿಗೆ ಆ ಭೀಕರ ದಾಳಿ ನಡೆದು ಬರೋಬ್ಬರಿ 1000 ವರ್ಷ. ದಾಳಿ ಮಾಡಿದವರು, ಆ ಸಂತತಿಯವರು, ಆ ಸಿದ್ಧಾಂತಗಳನ್ನ ಇಟ್ಕೊಂಡವರು, ಆ ವಂಶಾವಳಿ ಎಲ್ಲೆಲ್ಲ. ಆದರೆ ಜ್ಯೋತಿರ್ಲಿಂಗ ಇಂದಿಗೂ ಕೂಡ ನಮ್ಮೆಲ್ಲರ ಮಧ್ಯೆ ಪ್ರಸ್ತುತ. ಅದೇ ಆ ಕ್ಷೇತ್ರದ ಶಕ್ತಿ. ಕುಮಾರಪಾಲ ಅನ್ನುವಂಥವ್ರು ಈ ಜ್ಯೋತಿರ್ಲಿಂಗವನ್ನ ಪುನರ್ ನಿರ್ಮಾಣ ಮಾಡಿದ್ರು 1143ರಿಂದ 72ರ ಅವರ ಆಡಳಿತದ ಅವಧಿಯಲ್ಲಿ. ಗಜನಿ ಬಂದು ನಾಶ ಮಾಡಿದ ನಂತರ 1299ರಲ್ಲಿ ಖಿಲ್ಜಿ ಸೇನೆಯಿಂದ 2ನೇ ಸಲ ದಾಳಿಯಾಗುತ್ತೆ. ಮತ್ತೆ ಲೂಟಿ ಮಾಡುವಂತ ಕೆಲಸ ಆಗುತ್ತೆ.
1308ರಲ್ಲಿ ಸೌರಾಷ್ಟ್ರದ ರಾಜರಿಂದ ಮತ್ತೆ ಪುನರ್ ನಿರ್ಮಾಣ ಆಗುತ್ತೆ ಅದೇ ಸೋಮನಾಥ ಮಂದಿರ. 1395ರಲ್ಲಿ ದೆಹಲಿ, ಗುಜರಾತ್ ಮುಸ್ಲಿಂ ಸುಲ್ತಾನರು ಮತ್ತೆ ದಾಳಿಯನ್ನ ಮಾಡ್ತಾರೆ. ಬರೋಬ್ಬರಿ 17 ಬಾರಿ ದಾಳಿ ಮಾಡಿದ್ದು ಈ ಮೊಹಮ್ಮದ್ ಗಜನಿ. ಎಷ್ಟೇ ಬಾರಿ ಲೂಟಿ ಮಾಡಿದ್ರು, ಎಷ್ಟೇ ಬಾರಿ ದಾಳಿ ಮಾಡಿದ್ರು ತಲೆ ಎತ್ತಿ ನಿಂತಿದ್ದು ಇದೇ ಸೋಮನಾಥ ದೇಗುಲ. ಇದೇ ಸೋಮನಾಥ ದೇಗುಲದ ಈ ವಿಶೇಷತೆಯಿಂದ ಅಲ್ಲಿ ಸ್ವಾಭಿಮಾನಿ ಪರ್ವ ಮಾಡ್ತಾ ಇದ್ದಾರೆ. ಎಲ್ಲಾ ಭೋಲೆನಾಥನ ಶಕ್ತಿ, ಯಾರು ಎಷ್ಟೇ ದಾಳಿ ಮಾಡಿದರೂ ಕೂಡ ಸೋಮನಾಥ ಎಲ್ಲರಿಗೂ ಕೃಪಾ ಕಟಾಕ್ಷವನ್ನ ನೀಡ್ತಾ ಗಟ್ಟಿಯಾಗಿ ನೆಲೆಯೂರಿರುವಂಥದ್ದು. ಯಾರ್ಯಾರು ದಾಳಿ ಮಾಡಿದ್ರೋ ಅವರಿಗೆ ತಕ್ಕ ಶಾಸ್ತಿಯೂ ಕೂಡ ಈ ಕಾಲಮಾನದಲ್ಲಿ ಆಯ್ತು. ನೀವು ಮೊಹಮ್ಮದ್ ಗಜನಿಯಿಂದ ಹಿಡಿದು ದೆಹಲಿಯ ಸುಲ್ತಾನರು ಮತ್ತೆ ಎಲ್ಲ ಯಾರ್ಯಾರು ದಾಳಿ ಮಾಡಿದ್ರೋ ಅಲ್ಲಿಂದ ಇಲ್ಲಿವರೆಗೂ ದಾಳಿ ಮಾಡಿದವರಿಗೆ ಸರಿಯಾದ ಉತ್ತರವೂ ಸಿಕ್ಕಿದೆ. ಸೋಮನಾಥ ಮಂದಿರ ಪುನರ್ ನಿರ್ಮಾಣವೂ ಕೂಡ ಆಗಿದೆ. ಅದೆಲ್ಲದರ ದ್ಯೋತಕ ನೆನಪು ಸ್ಮರಣಾರ್ಥವಾಗಿ ಇವತ್ತು ಈ ರೀತಿ ಅದ್ಭುತ ಕಾರ್ಯಕ್ರಮವನ್ನ ಪ್ರಧಾನಿ ಮೋದಿ ಅವರು ಅಲ್ಲಿ ನಡೆಸಿದ್ದಾರೆ. ಇನ್ನು ನೆಕ್ಸ್ಟ್, ಮೊಹಮ್ಮದ್ ಗಜನಿ 1000 ವರ್ಷಗಳ ಹಿಂದೆ ಸೋಮನಾಥ ಮೇಲೆ ದಾಳಿ ಮಾಡಿದ. ಯಾರ್ಯಾರು ಎಷ್ಟೆಷ್ಟು ಸಾರಿ ದಾಳಿಯನ್ನ ಮಾಡಿದರೂ ಕೂಡ ಯಾವ ದಾಳಿಗೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಆಗದೆ ಎದ್ದು ನಿಂತಿದ್ದೇ ಈ ಸೋಮನಾಥ ಮಂದಿರ. ಮೊಹಮ್ಮದ್ ಗಜನಿ ದಾಳಿ ಮಾಡಿ 1000 ವರ್ಷ ಆಯಿತು. 1000 ವರ್ಷದ ಬಳಿಕ ಆ ಪುಣ್ಯ ಭೂಮಿ ಹೊಸ ದಾಖಲೆಯನ್ನ ಬರೆದಿರೋದು. ಸೋಮನಾಥ ಸ್ವಾಭಿಮಾನ ಪರ್ವದಲ್ಲಿ ಪ್ರಧಾನಿ ಮೋದಿ ಅವರು ಭಾಗಿಯಾಗಿದ್ದಾರೆ. ನಿನ್ನೆ ವಿಶೇಷ ಓಂಕಾರ ಮಂತ್ರವನ್ನ ಪ್ರಧಾನಿ ಮೋದಿ ಅವರು ಪಠಿಸಿದರು. ಸೋಮನಾಥದಲ್ಲಿ ಸೋಮನಾಥ ದೇಗುಲಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಯೋಧರು ಎಷ್ಟೋ, ಅಂಥವರನ್ನ ನೆನೆಯುವ ಕೆಲಸ. ಆ ಯೋಧರ ಸ್ಮರಣಾರ್ಥವಾಗಿ ಈ ಸ್ವಾಭಿಮಾನ ಪರ್ವ ನಡೆದಿದೆ. ಸೋಮನಾಥ ದೇವಾಲಯದ ಮೇಲೆ 1026ರಲ್ಲಿ ಮೊದಲ ಬಾರಿಗೆ ದಾಳಿ ನಡೆಯಿತು. ದಾಳಿ ಮಾಡಿ ಜ್ಯೋತಿರ್ಲಿಂಗವನ್ನ ನಾಶಪಡಿಸಿದ್ದು ಇದೇ ಮೊಹಮ್ಮದ್ ಗಜನಿ. ಇವತ್ತಿಗೆ ಆ ಭೀಕರ ದಾಳಿ ನಡೆದು ಬರೋಬ್ಬರಿ 1000 ವರ್ಷ. ದಾಳಿ ಮಾಡಿದವರು, ಆ ಸಂತತಿಯವರು, ಆ ಸಿದ್ಧಾಂತಗಳನ್ನ ಇಟ್ಕೊಂಡವರು, ಆ ವಂಶಾವಳಿ ಎಲ್ಲೆಲ್ಲ. ಆದರೆ ಜ್ಯೋತಿರ್ಲಿಂಗ ಇಂದಿಗೂ ಕೂಡ ನಮ್ಮೆಲ್ಲರ ಮಧ್ಯೆ ಪ್ರಸ್ತುತ. ಅದೇ ಆ ಕ್ಷೇತ್ರದ ಶಕ್ತಿ. ಕುಮಾರಪಾಲ ಅನ್ನುವಂಥವ್ರು ಈ ಜ್ಯೋತಿರ್ಲಿಂಗವನ್ನ ಪುನರ್ ನಿರ್ಮಾಣ ಮಾಡಿದ್ರು 1143ರಿಂದ 72ರ ಅವರ ಆಡಳಿತದ ಅವಧಿಯಲ್ಲಿ. ಗಜನಿ ಬಂದು ನಾಶ ಮಾಡಿದ ನಂತರ 1299ರಲ್ಲಿ ಖಿಲ್ಜಿ ಸೇನೆಯಿಂದ 2ನೇ ಸಲ ದಾಳಿಯಾಗುತ್ತೆ. ಮತ್ತೆ ಲೂಟಿ ಮಾಡುವಂತ ಕೆಲಸ ಆಗುತ್ತೆ. 1308ರಲ್ಲಿ ಸೌರಾಷ್ಟ್ರದ ರಾಜರಿಂದ ಮತ್ತೆ ಪುನರ್ ನಿರ್ಮಾಣ ಆಗುತ್ತೆ ಅದೇ ಸೋಮನಾಥ ಮಂದಿರ. 1395ರಲ್ಲಿ ದೆಹಲಿ, ಗುಜರಾತ್ ಮುಸ್ಲಿಂ ಸುಲ್ತಾನರು ಮತ್ತೆ ದಾಳಿಯನ್ನ ಮಾಡ್ತಾರೆ. ಬರೋಬ್ಬರಿ 17 ಬಾರಿ ದಾಳಿ ಮಾಡಿದ್ದು ಈ ಮೊಹಮ್ಮದ್ ಗಜನಿ. ಎಷ್ಟೇ ಬಾರಿ ಲೂಟಿ ಮಾಡಿದ್ರು, ಎಷ್ಟೇ ಬಾರಿ ದಾಳಿ ಮಾಡಿದ್ರು ತಲೆ ಎತ್ತಿ ನಿಂತಿದ್ದು ಇದೇ ಸೋಮನಾಥ ದೇಗುಲ. ಇದೇ ಸೋಮನಾಥ ದೇಗುಲದ ಈ ವಿಶೇಷತೆಯಿಂದ ಅಲ್ಲಿ ಸ್ವಾಭಿಮಾನಿ ಪರ್ವ ಮಾಡ್ತಾ ಇದ್ದಾರೆ. ಎಲ್ಲಾ ಭೋಲೆನಾಥನ ಶಕ್ತಿ, ಯಾರು ಎಷ್ಟೇ ದಾಳಿ ಮಾಡಿದರೂ ಕೂಡ ಸೋಮನಾಥ ಎಲ್ಲರಿಗೂ ಕೃಪಾ ಕಟಾಕ್ಷವನ್ನ ನೀಡ್ತಾ ಗಟ್ಟಿಯಾಗಿ ನೆಲೆಯೂರಿರುವಂಥದ್ದು. ಯಾರ್ಯಾರು ದಾಳಿ ಮಾಡಿದ್ರೋ ಅವರಿಗೆ ತಕ್ಕ ಶಾಸ್ತಿಯೂ ಕೂಡ ಈ ಕಾಲಮಾನದಲ್ಲಿ ಆಯ್ತು. ನೀವು ಮೊಹಮ್ಮದ್ ಗಜನಿಯಿಂದ ಹಿಡಿದು ದೆಹಲಿಯ ಸುಲ್ತಾನರು ಮತ್ತೆ ಎಲ್ಲ ಯಾರ್ಯಾರು ದಾಳಿ ಮಾಡಿದ್ರೋ ಅಲ್ಲಿಂದ ಇಲ್ಲಿವರೆಗೂ ದಾಳಿ ಮಾಡಿದವರಿಗೆ ಸರಿಯಾದ ಉತ್ತರವೂ ಸಿಕ್ಕಿದೆ. ಸೋಮನಾಥ ಮಂದಿರ ಪುನರ್ ನಿರ್ಮಾಣವೂ ಕೂಡ ಆಗಿದೆ. ಅದೆಲ್ಲದರ ದ್ಯೋತಕ ನೆನಪು ಸ್ಮರಣಾರ್ಥವಾಗಿ ಇವತ್ತು ಈ ರೀತಿ ಅದ್ಭುತ ಕಾರ್ಯಕ್ರಮವನ್ನ ಪ್ರಧಾನಿ ಮೋದಿ ಅವರು ಅಲ್ಲಿ ನಡೆಸಿದ್ದಾರೆ. ಇನ್ನು ನೆಕ್ಸ್ಟ್,